ನೀವಿಲ್ಲಿ ನೋಡ್ತಿರೋದು ಫೌಂಡೇಶನ್ ಅಲ್ಲ, ಬಟ್ ಫೌಂಡೇಶನ್ ಥರಾನೇ ಕೆಲಸ ಮಾಡುತ್ತೆ. ಆ್ಯಂಡ್ ಇವತ್ತು ನಾನು ಒಂದು ಸ್ಪೆಷಲ್ ಕ್ರೀಮ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಎಲ್ರಿಗೂ ಫೌಂಡೇಶನ್ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರು ಬಿಗಿನರ್ಸ್ಗೆ ಯಾವುದು ಶೇಡ್ ಮ್ಯಾಚ್ ಆಗುತ್ತೆ ಅಥವಾ ಶೇಡ್ ಮ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಇನ್ನು ಕೆಲವ್ರಿಗಂತೂ ಫೌಂಡೇಶನ್ ಹಾಕ್ತಿದ್ದಂಗೆ ಮುಖ ಕಪ್ಪಾಗಿ ಕಾಣಿಸೋದು ಅಥವಾ ಬೂದಿಯಾಗಿ ಆಗೋದು ಬಟ್ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಫೌಂಡೇಶನ್ ರೂಢಿ ಆದರೆ, ಹೇಗೆ ಕೊಂಡ್ಕೊಳ್ಳೋದೆಲ್ಲ ಗೊತ್ತಾದರೆ. ಬಟ್ ಇನ್ ಕೇಸ್ ನಿಮಗೆ ಫೌಂಡೇಶನ್ನೇ ಇಷ್ಟ ಆಗೋದಿಲ್ಲಪ್ಪ, ಫೌಂಡೇಶನ್ನೇ ತಲೆನೋವು ಅಂತ ಅಂದ್ಕೊಂಡ್ರೆ ಈ ವಿಡಿಯೋ ನಿಮಗಾಗಿ. ಸೊ ಫೌಂಡೇಶನ್ ಬಳಸ್ದಲೇ ಈ ಒಂದು ಫ್ರೆಶ್ ಲುಕ್ಕಿಂಗ್ ನ್ಯಾಚುರಲ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ದಿಸ್ ಇಸ್ ಅ ವೆರಿ ವೆರಿ ಯೂಸ್ಫುಲ್ ವಿಡಿಯೋ, ಸೊ ಪ್ಲೀಸ್ ವಾಚ್ ಅಂಟಿಲ್ ಎಂಡ್. ಸೊ ಈಗ ನೋಡಿ, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ನಾನೇನೂ ಹಚ್ಚಿಲ್ಲ. ಫೇಸ್ ವಾಶ್ ಮಾಡ್ಕೊಂಡಿದ್ಮೇಲೆ ಸ್ಟ್ರೈಟ್ ಅವೇ ಯು ಶುಡ್ ಸ್ಟಾರ್ಟ್ ವಿತ್ ಯೋರ್ ಮಾಯ್ಶ್ಚರೈಸರ್. ಸೊ ಯಾವತ್ತೂ ಅಷ್ಟೇ ಮೇಕಪ್ ಡ್ರೈ ಫೇಸ್ ಮೇಲೆ ಸ್ಟಾರ್ಟ್ ಮಾಡಲೇಬಾರ್ದು. ತುಂಬ ಜನ ಅಂದ್ಕೊಳ್ತೀರ ಫೌಂಡೇಶನು ಕ್ರೀಮ್ ಥರನೇ ಇರುತ್ತಪ್ಪ, ಇದಕ್ಕೇನು ಮತ್ತೆ ಒಂದು ಕ್ರೀಮ್ ಹಾಕಬೇಕಾ ಅಂತ ಅಂದ್ಕೊಳ್ತೀರ. ಬಟ್ ಇಟ್ಸ್ ರಾಂಗ್. ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಮೇಕಪ್ನ ಬಳಸೋ ಹಾಗೆ ಇಲ್ಲ. ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಫೇಸ್ ಬೈ ಯೂಸಿಂಗ್ ಮಾಯ್ಶ್ಚರೈಸರ್, ಇದಾದ ನಂತರ ಪ್ರೈಮರ್. ಇನ್ ಕೇಸ್ ನಿಮ್ಮದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಆಗಿದ್ರೆ ನಂತರ, ಸೊ ಅಂಥವರು ಒಂದು ಫೇಸ್ ಆಯಿಲ್ನ ಯೂಸ್ ಮಾಡ್ಬೋದು. ಇದು ಡಿಸ್ಗೆಸ್ ಕಾಸ್ಮೆಟಿಕ್ಸ್ ಅವರ ರೈನ್ಬೋ ಗ್ಲೋ ಆಯಿಲ್. ಬಟ್ ಈ ಒಂದು ಫೇಸ್ ಆಯಿಲ್ ಈಗ ಎಲ್ಲ ಕಡೆ ಸಿಗ್ತಿಲ್ಲ, ಸೊ ಸ್ಟಾಪ್ ಆಗಿದೆ. ಸಿಕ್ಕಿದ್ರೆ ಕೊಂಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕ್ವೋಲಿನ್ ಅಥವಾ ಹೈಲುರಾನಿಕ್ ಆ್ಯಸಿಡ್ ಅಥವಾ ಯಾವುದೇ ಒಂದು ಡೀಪ್ಲಿ ಹೈಡ್ರೇಟಿಂಗ್ ಒಂದು ಫೇಸ್ ಆಯಿಲ್ನ ಸಿರಮ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದರ ನಂತರ ಒಂದು ಪೋರ್ಲೆಸ್ ಮಿನಿಮೈಸಿಂಗ್ ಪ್ರೈಮರ್ನ ಯೂಸ್ ಮಾಡಬೇಕಾಗತ್ತೆ. ಇದು ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್. ಈಗ ಎಲ್ರಿಗೂ ಪ್ರೈಮರ್ನ ಅಗತ್ಯ ಇದೆಯಾ ಅಂತ ನೀವು ಅಂದ್ಕೊಂಡ್ರೆ ಎಸ್, ಖಂಡಿತವಾಗ್ಲೂ ಇದೆ. ಯಾಕಂದರೆ ನಮ್ಮ ಫೇಸ್ ಮೇಲೆ ಪೋರ್ಸ್ ಇರುತ್ತೆ, ಅಂದರೆ ಹಳ್ಳ ಥರ, ಚುಕ್ಕೆ ಥರ. ಒಬ್ಬರಿಗೆ ಸ್ಕಾರ್ಸ್ ಅಂತೀವಿ, ಅಂದರೆ ಮುಖ ಎಲ್ಲ ಒಂಥರ ಒರಟಾಗಿರುತ್ತೆ, ಸ್ಮೂತ್ ಅನ್ಸೋದಿಲ್ಲ. ಸೊ ಅಂಥವರು ಪ್ರೈಮರ್ ಯೂಸ್ ಮಾಡ್ದಲೇ ಮೇಕಪ್ ಮಾಡ್ಕೊಬಿಟ್ರೆ ಪೋರ್ಸ್ ಒಳಗಡೆ, ಮಾರ್ಕ್ ಒಳಗಡೆ ಎಲ್ಲ ಮೇಕಪ್ ಹೋಗಿ ಉಳ್ಕೊಂಡು ಪ್ಯಾಚಿಯಾಗಿ ಕಾಣುತ್ತೆ. ಓವರಾಲ್ ಆಗಿ ನಿಮ್ಮ ಮೇಕಪ್ ಸ್ಮೂತಾಗಿ ಕಾಣಿಸೋದೇ ಇಲ್ಲ. ಸೊ ಅದಕ್ಕಾಗಿ ನೀವು ನಿಮ್ಮ ಮೇಕಪ್ ಸ್ಮೂತಾಗಿ ಬರಬೇಕಂದ್ರೆ, ಫ್ಲಾಲೆಸ್ ಆಗಿ ಬ್ಲೆಂಡ್ ಆಗಬೇಕಂದ್ರೆ ಯು ಶುಡ್ ಆಲ್ವೇಸ್ ಯೂಸ್ ಅ ಪ್ರೈಮರ್. ಇದರ ನಂತರ ನಿಮ್ಮ ಸ್ಕಿನ್ನನ್ನು ಈವನ್ ಟೋನ್ ಮಾಡಬೇಕಾಗತ್ತೆ. ಅದಕ್ಕೆ ಕನ್ಸಿಲರ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಯೂಸ್ ಮಾಡುವಂಥ ಕನ್ಸಿಲರ್ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂದರೂ ಒಂದು ಶೇಡ್ ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ, ಬಟ್ ಒಂದು ಶೇಡ್ ಲೈಟಾಗಂತೂ ಇರಬಾರ್ದು. ಆಗ ನಿಮ್ಮ ಕಣ್ಣಿನ ಸುತ್ತಲೂ ಬೂದಿ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಆಲ್ವೇಸ್ ಮ್ಯಾಚ್ ಯೋರ್ ಕನ್ಸೀಲರ್ ಪ್ರಾಪರ್ಲಿ ವಿತ್ ಯೋರ್ ಸ್ಕಿನ್ ಶೇಡ್. ಸೊ ಇದನ್ನು ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ಸ್ ಇರ್ಬೋದು ಅಥವಾ ಏನಾದರೂ ಕಲೆಗಳಿದ್ರೆ ಅದನ್ನ ಮೇಲೆ ನೀವು ಕನ್ಸೀಲರ್ ಹಾಕಿ ಬ್ಲೆಂಡ್ ಮಾಡಿಬಿಡ್ಬೋದು. ಆ್ಯಂಡ್ ಇವತ್ತು ನಾನು ಯೂಸ್ ಮಾಡಿದ್ವಂಥ ಕನ್ಸೀಲರ್ ಮೇಬೆಲಿನ್ ಫಿಟ್ ಮಿ ಕನ್ಸೀಲರ್ ಇನ್ ದಿಸ್ ಶೇಡ್ ಕ್ಯಾರಮೆಲ್. ಸೊ ಯಾರ್ಯಾರು ನನ್ನ ಸ್ಕಿನ್ ಟೋನ್ ಹತ್ತಿರವಾಗಿ ಇದ್ದೀರಾ ಅಂದ್ಕೊಂಡ್ರೆ, ಅಂದರೆ ಒಂಥರ ಮೀಡಿಯಮ್ ಸ್ಕಿನ್ ಟೋನ್ ವಿತ್ ಯೆಲ್ಲೋ ಅಂಡರ್ ಟೋನ್ ಅಂತೀವಿ, ಸೊ ಅಂಥವರು ಈ ಒಂದು ಶೇಡ್ನ ಟ್ರೈ ಮಾಡ್ಬೋದು. ಮೇಬೆಲಿನ್ ಫಿಟ್ ಮಿ BB ಕ್ರೀಮ್, ದಿಸ್ ಇಸ್ ದ ಹೀರೋ ಆಫ್ ದಿಸ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ಹೇಳೋದ್ನಲ್ವ, ಫೌಂಡೇಶನ್ ಯೂಸ್ ಮಾಡ್ದಲೇ ಇವತ್ತೊಂದು ಕ್ರೀಮ್ ಹಚ್ತಾ ಇದ್ದೀನಿ, ಸ್ಪೆಷಲ್ ಕ್ರೀಮ್ ಅಂತ, ದಟ್ ಇಸ್ BB ಕ್ರೀಮ್. ಆ್ಯಂಡ್ ಇದು ಚೂಸ್ ಮಾಡೋದಂತೂ ತುಂಬ ಈಸಿ. ಒಂದು 4-5 ಶೇಡ್ ಇರುತ್ತೆ ಅಷ್ಟೇ. ಆ್ಯಂಡ್ ನನ್ನ ಶೇಡ್ ಬಂದು 09. ಇನ್ ಕೇಸ್ ನಿಮ್ಮದು ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ರೆ ನೀವು ಈ ಶೇಡ್ನ ಯೂಸ್ ಮಾಡ್ಬೋದು. ಈಗ ಫೌಂಡೇಶನ್ ಅಂತ ಬಂದಾಗ ನೋಡಿ, ತುಂಬ ಹಲವಾರು ಶೇಡ್ಸ್ ಇರುತ್ತೆ. ಬಿಗಿನರ್ಸ್ಗೆ ಯಾವ ಶೇಡ್ ಚೂಸ್ ಮಾಡಬೇಕು ಗೊತ್ತಾಗೋದಿಲ್ಲ. ಆ್ಯಂಡ್ ಅದಕ್ಕೆ ನಾವು ಸಪ್ರೇಟಾಗಿ ಬ್ರಷ್ ಕೊಂಡ್ಕೋಬೇಕಾಗುತ್ತೆ, ಅಥವಾ ಟೈಮ್ ಇರೋದಿಲ್ಲ ಕೆಲವ್ರಿಗೆ. ಎಲ್ಲರಿಗೂ ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡೋದಕ್ಕೆ ಪೇಷನ್ಸ್ ಇರೋದಿಲ್ಲ, ಕೆಲವ್ರಿಗೆ ಸೆಟ್ ಆಗೋದಿಲ್ಲ. ಫೌಂಡೇಶನ್ ಬೇಡಪ್ಪ ಅನ್ನೋರು BB ಕ್ರೀಮ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಜಸ್ಟ್ ನಿಮ್ಮ ಫೇಸ್ ಫುಲ್ಲು ಡಾಟ್ ಮಾಡ್ಕೊಬಿಟ್ಟು ಜಸ್ಟ್ ಯೂಸಿಂಗ್ ಯೋರ್ ಫಿಂಗರ್ ಟಿಪ್ಸ್ ನೀವು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು. ಬಟ್ ಮೇಕ್ ಶ್ಯೂರ್ ಇದರ ಮುಂಚೆ ನೀವು ಮಾಯ್ಶ್ಚರೈಸರ್ ಹಾಕಿರಬೇಕು, ಪ್ರೈಮರ್ ಹಾಕಿರಬೇಕು. ಇದೆರಡೂ ಹಾಕಿದರೆ ನೀವು ಬೆರಳ ಸಹಾಯದಿಂದನೇ ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಡ್ಬೋದು. ಇಟ್ ಲುಕ್ಸ್ ವೆರಿ ಫ್ಲಾಲೆಸ್, ವೆರಿ ನ್ಯಾಚುರಲ್, ವೆರಿ ಸ್ಮೂತ್. ಇದರ ಮೇಲೆ ನೀವು ಪೌಡರ್ ಅಥವಾ ಕಾಂಪ್ಯಾಕ್ಟ್ ನಿಮ್ಗೆ ಏನು ಇಷ್ಟ ಅದರಿಂದ ನೀವು ಸೆಟ್ ಮಾಡ್ಕೋಬೋದು ಕಣ್ರಿ. ಸೇಮ್ ನಾನು ಮೇಬೆಲಿನ್ ಫಿಟ್ ಮಿಯ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಪೌಡರ್ ಕೂಡ ಅಷ್ಟೇ, ನಿಮಗೆ ಎಸ್ಪೆಷಲಿ ಮೇಬೆಲಿನ್ ಫಿಟ್ ಮಿ ಪೌಡರ್ ಅಂತ ಬಂದಾಗ ಜಾಸ್ತಿ ಅಷ್ಟೊಂದು ಆಪ್ಷನ್ಸ್ ಇರೋದಿಲ್ಲ. ಇಟ್ಸ್ ವೆರಿ
ವೆರಿ ವೆರಿ ಈಸಿ ಟು ಚೂಸ್. ನಿಮ್ಮ ಸ್ಕಿನ್ ಟೋನ್ಗೆ ಹತ್ತಿರವಾದ ಒಂದು ಶೇಡ್ನ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಫ್ಲಾಲೆಸ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಲೂಸ್ ಪೌಡರ್ ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಇನ್ ಕೇಸ್ ನಿಮ್ಮದು ಏನಪ್ಪ ತುಂಬ ಆಯ್ಲಿ ಸ್ಕಿನ್ ಸ್ವೆಟ್ ಆಗ್ತೀರಾ ಅಂದರೆ ನೀವು ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡ್ಬೋದು. ಆ್ಯಂಡ್ ನಾನು ಯೂಸ್ ಮಾಡಿದಂಥ ಒಂದು ಪೌಡರ್ನ ಶೇಡ್ ಬಂದು ಲೈಟ್ ಮೀಡಿಯಮ್. ಆ್ಯಂಡ್ ಈಗ ಐಬ್ರೋಸ್ ಫಿಲ್ ಮಾಡೋದು, ಮಸ್ಕಾರ ಇಷ್ಟ ಇದ್ದರೆ ಮಸ್ಕಾರ ಹಾಕ್ಕೊಳ್ಳೋದು, ಆ್ಯಂಡ್ ಕಾಜಲ್ ಹಾಕ್ಕೊಳ್ಳೋದು, ಮಸ್ಕರ, ಇದೆಲ್ಲ ನಿಮಗೆ ಗೊತ್ತಲ್ವ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ನೀವು ಈ ಮೇಕಪ್ನ ಫಿನಿಷ್ ಮಾಡ್ಬೋದು. ನಾನು ಹೇಗೆ ಫಿನಿಷ್ ಮಾಡ್ತೀನಪ್ಪ ಅಂದರೆ ಒಂದು ಐಬ್ರೋಸ್ನ ಫಿಲ್ ಮಾಡ್ತೀನಿ ಕಣ್ರಿ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಫಿಲ್ ಇನ್ ಯೋರ್ ಐಬ್ರೋಸ್. ಯಾವತ್ತೂ ಮೇಕಪ್ ಅಂತ ಬಂದಾಗ ಅಥವಾ ನಮ್ಮ ಫೇಸ್ನ ಒಂದು ಪ್ರಾಮಿನೆಂಟ್ ಫೀಚರ್ ಅಂತಲೇ ನಾವು ತೊಗೊಂಡಾಗ ಐಬ್ರೋಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್. ಅದು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಕೆಲವ್ರಿಗಂತೂ ಕಾಣಿಸೋದೇ ಇಲ್ಲ, ಬಟ್ ಅವರು ನೀಟಾಗಿ ಗ್ಯಾಪ್ಸ್ನ ಫಿಲ್ ಮಾಡಿ ಶೇಪ್ ಕೊಟ್ಬಿಟ್ರೆ ನೋಡಿ ನಿಮ್ಮ ಓವರಾಲ್ ಲುಕ್ಕೇ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಆಲ್ವೇಸ್ ಟ್ರೈ ಟು ಫಿಲ್ ಇನ್ ಯೋರ್ ಐಬ್ರೋಸ್. ಮತ್ತು ಬ್ಲಷ್ ಹಾಕ್ಕೊಳ್ಳೋದಂತೂ ಇನ್ನೂ ಒಂದು ಒಳ್ಳೆ ಅಭ್ಯಾಸ ಅಂತಲೇ ಅನ್ಕೋಬೋದು, ಬಿಕಾಸ್ ನಮ್ಮ ಫೇಸ್ಗೊಂದು ಡೈಮೆನ್ಷನ್ ಕೊಡುತ್ತೆ, ಪ್ಲಸ್ ಒಂದು ಫ್ರೆಶ್ ಲುಕ್ಕಿಂಗ್ ಫೇಸ್ ಸ್ಕಿನ್ ಥರ ಮಾಡುತ್ತೆ. ಇಲ್ಲ ಅಂದರೆ ನೋಡಿ ಇವಾಗ ಬರೀ ಫೌಂಡೇಶನ್ ಪೌಡರ್ ಹಾಕಿದರೆ ಫೇಸ್ ಫುಲ್ ಫ್ಲ್ಯಾಟಾಗಿ ಕಾಣುತ್ತೆ, ಏನೂ ಒಂದು ಫ್ರೆಶ್ನೆಸ್ ಇರೋದಿಲ್ಲ, ಯಾವುದೇ ಒಂದು ಪಾಪ್ ಆಫ್ ಕಲರ್ ಏನೂ ಇರೋದಿಲ್ಲ. ಸೊ ಅದಕ್ಕಾಗಿ ನೀವು ಬೋಲ್ಡಾಗಿ ಐ ಮೇಕಪ್ ಅಂತಲೇ ಆಗಲಿ ಐ ಶ್ಯಾಡೋ ಎಲ್ಲ ಏನೂ ಹಾಕ್ಕೋಬೇಕಂತ ಇಲ್ಲ. ಸಿಂಪಲ್ಲಾಗಿ ಒಂಚೂರು ಬ್ಲಷ್ ಹಾಕ್ಕೊಬಿಟ್ಟು ನಿಮ್ಮ ಐಲಿಡ್ಸ್ಗೆ ಅದೇ ನೀವು ಏನು ಯೂಸ್ ಮಾಡ್ತೀರೋ ನೋಡಿ ಅದೇ ಬ್ಲಷ್ನ ನೀವು ಹಾಕ್ಕೊಂಬಿಡಿ. ಆ ಒಂದು ಫ್ರೆಶ್ ಸ್ಕಿನ್ ಥರ ಕಾಣುತ್ತೆ ನೋಡಿ. ವಾವ್, ಇಟ್ಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನನಗೆ ಈ ಒಂದು ಬ್ಲಷ್ ಹ್ಯಾಕ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಕಣ್ರಿ. ಒಂದೊಂದು ಸರಿ ನನ್ನ ಹತ್ರ ಬ್ಲಷ್ ಇಲ್ಲ ಅಂದರೆ ಐ ಜಸ್ಟ್ ಯೂಸ್ ಮೈ ಲಿಪ್ಸ್ಟಿಕ್ ಆಲ್ಸೋ ಫಾರ್ ದಿಸ್. ಸೊ ಬ್ಲಷೇ ಇರಬೇಕಂತೇನಿಲ್ಲ, ಆ ಒಂದು ಕಲರ್ ಏನು ಕೊಡುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ಅಷ್ಟೇ. ಆ್ಯಂಡ್ ಐಲೈನರ್ ಇಷ್ಟ ಇರೋರು ಐಲೈನರ್ನ ಹಾಕ್ಕೋಬೋದು, ಇಷ್ಟ ಇಲ್ಲ ಅನ್ನೋರು ಜಸ್ಟ್ ಕಾಜಲ್ ಹಾಕ್ಕೋಬೋದು, ಇಲ್ಲಾಂದರೆ ಕಾಜಲ್ ಹಾಕಿ ಸ್ಮಡ್ಜ್ ಮಾಡಿಬಿಡ್ಬೋದು. ತುಂಬ ರೀತಿಯಾದಂಥ ಒಂದು ಈಸಿ ಐಲೈನರ್ ಟ್ರಿಕ್ಸ್ ಆರ್ ಸ್ಮೋಕಿ ಲೈನರ್ ಟಿಪ್ಸ್ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ, ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು ಕಣ್ರಿ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ನಾನು ಒಂದು ಪುಟಾಣಿ ವಿಂಗ್ ಹಾಕ್ಬಿಟ್ಟು ಅದನ್ನು ಒಳಗಡೆಯಿಂದ ನೀಟಾಗಿ ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ನ ಹಾಕ್ಕೊಂಡು ಬಂದು ಜಾಯಿನ್ ಮಾಡ್ತಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಟ್ರಿಕ್ ವರ್ಕ್ಸ್ ವಂಡರ್ಫುಲಿ ಇಫ್ ಯು ಆರ್ ಅ ಬಿಗಿನರ್. ತುಂಬ ಜನಕ್ಕೆ ಕೈ ನಡುಗುತ್ತೆ ನೋಡಿ, ಅಂಥವರು ಪುಟಾಣಿ ಸ್ಟ್ರೋಕ್ಸ್ನ ಹಾಕ್ಕೊಳ್ತಾ ಬಂದು ಆ ವಿಂಗಿಗೆ ಕನೆಕ್ಟ್ ಮಾಡಿ. ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು. ಆ್ಯಂಡ್ ಮಸ್ಕಾರ ನೀವು ನೀಟಾಗಿ ಹಾಕೋಬಿಟ್ರೆ ನಿಮ್ಮ ಐಲ್ಯಾಶಸ್ ಲಾಂಗ್ ಆಗಿ ಕಾಣುತ್ತೆ, ನೀಟಾಗಿ ಫಿಲ್ ಕೂಡ ಆಗಿರುತ್ತೆ, ಆ್ಯಂಡ್ ಲೆಂತ್ ಕೂಡ ಕೊಡುತ್ತೆ. ಓವರಾಲ್ ನಿಮ್ಮ ಐ ಮೇಕಪ್ ಏನೂ ಮಾಡಿಲ್ಲ ಅಂದರೂ ಕೂಡ ಈ ಒಂದು ಸ್ಟೆಪ್ ಮಾಡಿಬಿಟ್ರೆ ಫುಲ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಫೈನಲಿ ಲಿಪ್ಸ್ಟಿಕ್, ನಾನು ಸ್ವಿಸ್ ಬ್ಯೂಟಿಯ ಬೇರ್ ಅನ್ನುವಂಥ ಶೇಡ್ನ ಒಂದು ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ವೆರಿ ವೆರಿ ನ್ಯಾಚುರಲ್ ಲುಕಿಂಗ್ ಲಿಪ್ ಕಲರ್, ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ಇನ್ ಕೇಸ್ ನಿಮಗೆ ಜಾಸ್ತಿ ಒಂದು ಬೋಲ್ಡ್ ಲಿಪ್ ಕಲರ್ಸ್ ಇಷ್ಟ ಆಗೋದಿಲ್ಲ ಅಂದರೆ ಈ ಒಂದು ಲಿಪ್ ಶೇಡ್ನ ಟ್ರೈ ಮಾಡ್ಬೋದು. ವೆರಿ ವೆರಿ ಪ್ರಿಟಿ ಕಲರ್. ಆ್ಯಂಡ್ ಲಾಸ್ಟಲ್ಲಿ ನೀವು ಲಿಪ್ಸ್ಟಿಕ್ ಹಾಕ್ಕೊಂಡ್ಮೇಲೇ ಈ ಒಂದು ಫಿನಿಶ್ ಲುಕ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದು. ತುಂಬಾ ಬ್ಯೂಟಿಫುಲ್ಲಾಗಿ ಪ್ರಿಟಿಯಾಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ಆ್ಯಂಡ್ ಐ ರಿಯಲಿ ಲಿವ್ ಫಾರ್ ದಿಸ್ ಕೈಂಡ್ ಆಫ್ ಲುಕ್ ಅಂತಲೇ ಹೇಳ್ಬೋದು. ನನ್ನ ಒಂದು ಸಿಗ್ನೇಚರ್ ಮೇಕಪ್ ಲುಕ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನೀವು ನಿಮ್ಮ ಮೇಕಪ್ನ ಸೆಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಬಿಕಾಸ್ ದಿಸ್ ಮೇಕ್ಸ್ ಯೋರ್ ಮೇಕಪ್ ಸ್ವೆಟ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಸೊ ಗೈಸ್, ಹೇಗೆ ಅನ್ನಿಸ್ತು ಇವತ್ತಿನ ಈ ಒಂದು ವಿಡಿಯೋ? ತುಂಬಾ ಒಂದು ಯೂಸ್ಫುಲ್ ಆದಂಥ ವಿಡಿಯೋ. ಯಾರ್ಯಾರಿಗೆ ಫೌಂಡೇಶನ್ ಹಾಕ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಅಂದರೆ ನೋಡಿ ಈ ಒಂದು ಲುಕ್ನ ನೀವು ಟ್ರೈ ಮಾಡ್ಬೋದು. ಸೊ ಫೌಂಡೇಶನ್ ಚೂಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅನ್ನೋರು ಕೂಡ ಈ ಒಂದು ಲುಕ್ನ ಟ್ರೈ ಮಾಡ್ಬೋದು. ತುಂಬಾ ಫ್ಲಾಲೆಸ್ ಆಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ನಿಮಗೆ ತುಂಬ ಲೈಟಾಗಿ ಕೂಡ ಫೀಲ್ ಆಗುತ್ತೆ, ಏನು ಮೇಕಪ್ ಹಾಕ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಬಿಕಾಸ್ ಫೌಂಡೇಶನ್ ಕೆಲವ್ರಿಗೆ ಹಾಕಿದ್ರೇ ಒಂದು ಹೆವಿನೆಸ್ ಫೀಲ್ ಆಗೋದು, ಬಟ್ BB ಕ್ರೀಮ್ ಹಾಕಿದ್ರೆ ನಿಮ್ಗೆ ಆ ಥರ ಫೀಲ್ ಆಗೋದಿಲ್ಲ. ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸೋದನ್ನು ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್.